ಕಾರ್ಯಾಯ ನಮಃ. ಇಳಿಸ್ಬೇಡ, ಮುಚ್ಕೊಳಮ್ಮ. ಮೂಡ್ ಬರ್ಸ್ಬೇಡ. ಪೀಕಲ್ಲಿರೋ ಟೈಮಲ್ಲಿ ವೀಕ್ ಮಾಡ್ಬೇಡ. ಅದನ್ನ ಸ್ವಾಮಿಗಳೆಲ್ಲ ಅದನ್ನೇ ಇಷ್ಟಪಡ್ತಾರೆ. ಅದು ಬಾಳೆಕಾಯಿ ಸ್ವಾಮಿ, ಇದು ಏಲಕ್ಕಿ ಸ್ವಾಮಿ. ಸ್ವಾಮಿ ಇವಳ ಮಾರ್ವಾಡಿ ಹುಡ್ಗಿ ಎಂತ ಮದುವೆ ಕರ್ಕೊಂಡ್ ಬಂದೆ ಸ್ವಾಮಿ. ಈಗ ನೋಡಿದ್ರ ಊರ್ ಮಾರಿ ತರ ಮನೆ ತುಂಬ ಉಲ್ಲಾಸ್ಕೊಂಡ್ ಹೊಡಿತಾ ಇದ್ದಾಳೆ ಸ್ವಾಮಿ. ಬೆಡ್ಡಲ್ಲಿ ಉಲ್ಲಾಡ್ಸೋದ್ ಬಿಟ್ಟು ದೊಣ್ಣೆಲ್ ಉಲ್ಲಾಡ್ಸ್ತಿದ್ಲಾ? ಬೆಡ್ಡಲ್ಲಿ ಉರ್ಲಾಡ್ಸಿದ್ರೆ ಖುಷಿ ಪಡ್ತಿದ್ನಲ್ವಾ ಸ್ವಾಮಿ. ದೊಣ್ಣೆ ತಗೊಂಡ್ ಹೊಡಿತಾ ಇದ್ದಾಳೆ ಸ್ವಾಮಿ. ಬೆಡ್ಡಲ್ಲಿ ಉರ್ಲಾಡಕ್ಕೆ ಒಂದ್ ಐಡಿಯಾ ಕೊಡಿ ಸ್ವಾಮಿ. ನೀನ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡ. ನಿನ್ನ ಹೆಂಡ್ತಿ ನನ್ನ ಹೆಂಡ್ತಿ ತರ. ಸ್ವಾಮಿ ಒಳಗ್ ಬಾ ತಾಯಿ. ಹೋಗೋಣ. ಅಲ್ಲೇ ಕೂತ್ಕೋ. ಯಾಕೆ ಅವಸರ ಮಾಡ್ತೀಯಾ? ನೀನ್ ಒಳಗಿರೋ ಆತ್ಮ ಕೂಗ್ತಾ ಇದ್ದೀನಿ. ಏ ಸಂಗ ಮಂಗ ಒಳಗ್ ಬನ್ನಿ. ಓಂ ನಮಃ ಶಿವಾಯ. ತುಂಬಾ ಟ್ರಾಫಿಕ್. ಆಮೇಲೆ ಹೇಳ್ತೀನಿ. ಈ ಜಾಗಕ್ಕೆ ಯಾಕೆ ನಮ್ಮಿಬ್ರನ್ನ ಕರ್ಕೊಂಡ್ ಬಂದ್ರಿ? ನಿಮ್ಮಿಬ್ರಿಗೂ ಏನೋ ದೋಷ ಇದೆ ಅಂತ ಕಣೋ. ಮದ್ವೆ ಮುಂಚೆನೆ ಪರಿಹಾರ ಮಾಡಿಸ್ಬೇಕು ಅಂತ ಜ್ಯೋತಿಷಿಗಳು ಹೇಳೋರೆ. ಅದಕ್ಕೆ ನಾನು ಈ ಸ್ವಾಮಿಗಳ ಹತ್ರ ಕರ್ಕೊಂಡ್ ಬಂದಿದ್ದು. ಎಲ್ಲಕ್ಕೆ ಎತ್ಕೊಂಡಿದ್ದೀರೋ? ಸ್ವಾಮಿ ಪ್ರಸಾದ. ಸ್ವಾಮಿ ಒಳಗೆ ದೇವ್ರಿ ಅನ್ನೋದು ಹೇಳಿದ್ರ? ಹತ್ರ ಬೀಳ್ಬೇಡ. ಸ್ವಾಮಿ ಪ್ರಸಾದ. ಬೆಣ್ಣೆ ಈ ತರ ಹಾಕ್ತವ್ರಲ್ಲ. ಇದನ್ ಮಾತ್ರ ಇಟ್ಕೋ ಸ್ವಾಮಿ. ಇದನ್ನೇನ್ ಮಾಡೋದು ಸ್ವಾಮಿ? ನೆಂಟಿ ಮಲ್ಗೋದ್ ಗಿನ್ ಕೆಳಗಿಟ್ಟು ಇಟ್ಟು 3 ದಿವಸ ನಿದ್ದೆ ಮಾಡಕ್ ಹೇಳು. ಅದಾದ್ಮೇಲೆ ಅದು ನಂಗೆ ಜ್ಯೂಸ್ ಮಾಡಿ ಕುಡಿದ್ಬಿಡು. ಇವಾಗ ನೀ ನೋಡು. ಸರಿ ಸ್ವಾಮಿ. ನೆಕ್ಸ್ಟ್. ಅಲ್ಲೇ ನಿಂತ್ಕೊಳ್ಳಿ. ಇಲ್ಲೇನ್ ಹಾಕಿದೀವಿ? ಸಮಸ್ಯೆ ಪರಿಹಾರ ಆಗಕ್ಕೆ ಅರ್ಚನೆ ಬೇಕಾಗಿಲ್ಲ. ನನಗೆ ದಕ್ಷಿಣೆ ಬೇಡ್ವಾ? ಬೇಕು ಸ್ವಾಮಿ. ಹೋಗಿ ಈಸ್ಕೊಂಡ್ ಬನ್ರೋ ಸಂಗ ಮಂಗ. ದೇವುಗಳ ನೀವ್ ಹೋಗ್ರೋ. ಸ್ವಾಮಿ 2,500 ಅಂತ ಹೇಳಿದ್ರು. 2,500? ಏನಪ್ಪ ಒಂದ್ ಸೀಲ್ ಸಾರಿ ಕುಡ್ಸ್ಬಿಟ್ಟು ಪಾರ್ಕು ಸಿನಿಮಾ ಮಾಲು ಗೋಲ್ಗಪ್ಪ ಅಂತ ಕರ್ಕೊಂಡೋಗ್ಬಿಟ್ರೆ ನನ್ನ ಹೆಂಡತಿ ನಾನು ಹೇಳ್ದಂಗೆ ಕೇಳ್ತಾಳೆ. ಇಲ್ಲಿ ಕೇಳು, ಸುಮ್ನೆ 2,500 ಕೊಟ್ಟು ಇಲ್ಲಿಂದ ಓಡೋಗ್ಬಿಡು. ಸ್ವಾಮೀಜಿ ಏನಾದ್ರು ಅವ್ರ 3ನೇ ಕಣ್ಣು ಬಿಟ್ಬಿಟ್ರೆ ನೀನ್ ಹೆಂಡತಿ ಯಾವನ್ ಜೊತೆ ಓಡೋಗ್ಬಿಡ್ತಾಳೆ. ಓಂ ಝೀಂ ಭೂಂ ಭಂ ಓಂ ಗಿಂ ಝಂ ಓಂ ಝಂ ಝಿಂ ಧುಂ ಓಂ ಓಂ ಮಂ ಝಂ ಝಿಂ ಝಂ ಓಂ ರಂ ಗಿಂ ಓಂ ಬಂ ಝಿಂ ಝಂ ಓಂ ಝಂ ಝಂ ಝಿಂ ಓಂ ಓಂ. ತಮ್ಮ, ಏನು ಮಗು ಪಂಪ್ ಹೊಡಿತಾ ಇದೆ? ನೀವಿಬ್ರು ಸೇರಿ ಪಂಪ್ ಹೊಡಿತಾ ಇದ್ದೀರಾ? ಪಾಠ ತಗೊಂಡೆ ಇವ್ರಿಗೆ ಪಾಠ ಮಾಡಬೇಕು. ಇವ್ರು ಪಂಪ್ ಹೊಡಿಯೋದು ನೋಡಿದ್ರೆ ನನ್ ಗಾಳಿ ಹೋಗ್ಬಿಡೋ ತರ ಇದೆಯಲ್ಲಪ್ಪ. ಏನಪ್ಪ ಯಾಕೆ ಅವಾಗ ಏಲಕ್ಕಿ ತಿಂತವ್ರೆ? ಯಾವನಿಗೆ ಗೊತ್ತು? ಹೋಗಿ ಎಂಕ್ವೈರಿ ಮಾಡ್ಲಾ? ಏನೇ ಮಾಡಿದ್ರು ನಾನು ಒಳಗಿರೋ ನೋಡ್ಕೊಂತಾನೆ. ಹೌದು, ಸ್ವಾಮಿಗಳು ಯಾಕೆ ಯಾವಾಗ್ಲೂ ಏಲಕ್ಕಿ ತಿಂತವ್ರೆ? ಅದ ವಾಸನೆ ಬರ್ಬಾರ್ದು ಅಂತ. ಸುಮ್ನಿರು. ವಾಸನೆ ಅದ ಯೋಚನೆ ಚೆನ್ನಾಗಿ ಬರ್ಲಿ ಅಂತ. ಬೆಳಕೆಣ್ಣೆ உள்ள போய் சரக்கடிச்சிட்டு வாசனை வரக்கூடாதுன்னு ஏலக்க வாயில போட்டு வெளியில வந்து எல்லாரையும் ஏமாத்திரியா நீ? ಏಯ್ ಪನ್ನಿವಾಯ. ಥೂ ಮಗು, ತಮ್ಮ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ? ಸ್ವಾಮಿ, ಒಳಗಡೆ ಹೋಗಿ ಎಣ್ಣೆ ಹೊಡ್ಕೊ ಬಂದು ವಾಸನೆ ಗೊತ್ತಾಗ್ಬಾರ್ದು ಅಂತ ಏಲಕ್ಕಿ ಕೈನ ತಿಂದು ಜನರನ್ನೆಲ್ಲ ಯಾವಮಾರಿಸ್ತಾ ಇದ್ಯಾ? ಏ ಸಂಗ ಮಂಗ, ಎಲ್ರನ್ನೂ ಒಂದ್ 10 ನಿಮಿಷ ಆಚೆ ನಿಂತ್ಕೊಳಕ್ ಹೇಳು. ಸ್ವಾಮಿಗಳು ಏನ್ ಹೇಳಿದ್ರು? ಅವ್ರನ್ನ ಬೇರೆ ತರ ಡೀಲ್ ಮಾಡ್ತಾರಂತೆ. ಎಲ್ಲಾರನ್ನು ಸ್ವಲ್ಪ ಆಚೆ ಹೋಗಿ ಹೇಳಿದ್ರು. ಹೋಗಿ ಹೋಗಿ ಇಲ್ಲಿಂದ ಎಲ್ಲ ಹೋಗಿ ಬೇಗ ಹೋಗಿ ಹೋಗಿ ಎಲ್ಲ ಬೇಗ ಹೋಗಿ. ಇಬ್ಬರಿಗೂ ಹೇಳ್ತಾ ಇದ್ದೀನಿ, ಹೋಗ್ರ ಆಚೆ. ನಮಗೂ ಸೇರ ಹೇಳಿದ್ರೆ ಮಾತ್ರ ಬಾ. ಸರಿ ಸರಿ ಸ್ವಾಮಿ. ನನ್ನ ರಹಸ್ಯ ನಿಮ್ಮಿಬ್ಬರಿಗೂ ಗೊತ್ತಾಗೋಯ್ತಾ? ಇರಿ, ಸ್ವಲ್ಪ ಒಳಗೋಗಿ ಬರ್ತೀನಿ. ಬಂದ್ಬಿಟ್ರಾ? ಹೆಂಗ್ ಓಡಿಸ್ತೀನಿ ನೋಡಿ. ಪ್ರೇತಾತ್ಮ, ಓಡೋಗು, ಬೇಗ ಓಡೋಗು.